ನಮಸ್ತೆ ಎಲ್ರಿಗೂ, ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅನ್ಕೋತಾ ನನ್ನ ಇವತ್ತಿನ ಬೆಳಗಿನ ಕೆಲಸ ಸ್ಟಾರ್ಟ್ ಆಗಿದೆ. ಟೀಯಿಂದ ಇವತ್ತು ಪುದೀನ ಬಾತ್ ಮಾಡ್ಕೊಳ್ಳೋಣ ಅಂತ ಈಸಿಯಾಗಿ ಶಾಪಿಗೆ ಹೋಗಬೇಕು. ಹಾಗಾಗಿ ಪುದೀನ ಬಾತಿಗೆ ನಮ್ಮ ಮನೆಯ ಪುದೀನ ರೆಡಿಯಾಗಿದೆ. ಬೆಳಗಿದ್ದು ಬ್ರೇಕ್ಫಾಸ್ಟ್ ಆದಂಗೆ ಗಂಗಮ್ಮ ಕಿಟ್ಟು ಹತ್ರ ಹೋದೆ ನಾನು. ಒಂದು ವೈಟ್ ಕಲರ್ ಗುಲಾಬಿ ಅರಳಿ ನಿಂತಿದೆ, ತುಂಬ ಸುಂದರವಾಗಿದೆ. ಕಿಟ್ಟು ಮುದ್ದು ಮಾಡ್ತಿದ್ದಾನೆ. ಹಾಲು ಕುಡಿಯೋಕ್ಕೆ ಕಾಯ್ತಾ ಇದ್ದ ಅವನು. ಹಾಗೆ ಕಿಟ್ಟು ಗಂಗಮ್ಮಂದು ಕೆಲಸ ಮುಗಿಸಿ ಹಾಲು ಕರೆದಾದ್ಮೇಲೆ ಅವ್ರನ್ನ ಸ್ವಲ್ಪ ಮಾತಾಡಿಸಿ, ಯಾರನ್ನೂ ಮಾತಾಡ್ಸೋದಿದ್ರು ಗಂಗಮ್ಮನ ಕಿಟ್ಟುನ ಮಾತಾಡಿಸ್ಬೇಕು ದಿನದಲ್ಲಿ. ಅದೊಂದು ನನಗೂ ಖುಷಿ, ಅವುಗಳಿಗೂ ಆ ಪ್ರೀತಿಗೆ ಖುಷಿ ಆಗತ್ತೆ. ಇವತ್ತು ಬೆಳಿಗ್ಗೆನೇ ತುಂಬ ಮಂಜು ಇತ್ತು. ನಿನ್ನೆ ಕಾಣ್ತಿದ್ದ ಮನೆ ಇವತ್ತು ಕಾಣ್ತಿಲ್ಲ ವಿಡಿಯೋದಲ್ಲಿ, ಅಷ್ಟು ಮಂಜು ಇದೆ. ಗಂಗಮ್ಮನ ಕಟ್ಟಕ್ಕೆ ಬಂದೆ. ಅಲ್ಲಿಂದ ಶಾಪ್ಗೆ ಹೊರಟೆ. ಈ ಗಿಡಗಳಿಗೆ ಮಂಗಂದು ಬಾಲ ಅಂತ ಹೇಳ್ತಿದ್ವಿ ನಾವು ಸಣ್ಣದಿರುವಾಗ. ಇವತ್ತು ನಡ್ಕೊಂಡೇ ಹೋಗಬೇಕು ಶಾಪಿಗೆ. ನಾನು ಶಾಪಿಂದ ಟೌನಿಗೆ ಸಹ ಹೋಗೋ ಪ್ಲ್ಯಾನ್ ಇದೆ, ಹಾಗಾಗಿ ಶಾಪಿಗೆ ಹೊರಟೆ ನಾನು. ಇವರಿಲ್ಲ, ಪೂಜೆಗೆ ಹೋಗಿದ್ದಾರೆ. ಶಾಪಿಂದ ಮತ್ತೆ ಕ್ಲೋಸ್ ಮಾಡಿ ಹಾಗೆ ಹೋಗುವ ಅಂತ ಅಂದ್ಕೊಂಡು ಶಾಪಿಗೆ ಹೊರಟೆ ನಾನು. ಇನ್ನೊಂದು ಖುಷಿ ಅಂತ ಹೇಳಿದರೆ, ವಿರಾಜಪೇಟೆಯಲ್ಲಿ ಕೊಡಗಿನಲ್ಲಿ ಎಲ್ಲ ಹೂವಿನ ಗಿಡಗಳೇ ಕಾಣೋದು ನಿಮಗೆ ಎಲ್ಲಿ ಹೋದರೂ. ಶಾಪಿಗೆ ರೀಚ್ ಆದರೆ ಆಲ್ಮೋಸ್ಟ್ ಎಲ್ಲ ಇವತ್ತು ರೆಡಿ ಮಾಡಿ ಇಟ್ಟಿದ್ದಾರೆ. ನನಗೆ ಎಂಥ ಕೆಲಸ ಇರಲಿಲ್ಲ. ಐಟಮ್ ಹೊರಗೆ ಹಾಕಿ ಜೋಡಿಸೋದು ಅದು ಇದು ಅಂತ ಯಾವುದೂ ಸಹ ಇರಲಿಲ್ಲ. ಹಾಗೆ ಬಂದು ಕಸ್ಟಮರ್ನ ಮಾತಾಡಿಸೋ ಕೆಲಸ ಮಾತ್ರ ಇತ್ತು ಇವತ್ತು. ಎಲ್ಲ ಅದೇ ಪ್ಲೇಸಲ್ಲಿ ಕರೆಕ್ಟಾಗಿ ಜೋಡಿಸಿ ಇಟ್ಟಿದ್ರು. ಇದು 52ನೇ ವರ್ಷದಲ್ಲಿ ಕಟ್ಟಿದ ಕಟ್ಟಡ ಅಂತೆ, ನಮ್ಮದು ಉತ್ತಮ ಜೀವನ ಬಾಲವಲಿಕರ್ ಸಂಘದ್ದು. ಪ್ರತಿ ತಿಂಗಳು ಮೀಟಿಂಗಿಗೆ ಹೋಗ್ತೇವೆ. ಇದು ಈಗ ತೆಗೆದು ಮತ್ತೆ ಹೊಸ್ತು ಕಟ್ಟುವ ಯೋಜನೆಯಲ್ಲಿದೆ. ನೋಡಿ, ಚಂದ ಇದೆ. ಇವತ್ತಿನ ನನ್ನ ಈ ಮಿನಿ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತಾ, ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಎಲ್ಲ ಇರಲಿ. ಜೊತೆಗೆ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಖಂಡಿತ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.